ಜಬಲ್ ಟಿವಿಗೆ ಸ್ವಾಗತ. ನಾನು ದೀಪ. ನೋಡಿ, ಎಲ್ಲರ ಮನೆಯಲ್ಲೂ ಕೂಡ ಈ ಕೂದಲಿಗೆ ಹೇರ್ ಡೈಯನ್ನು ಯೂಸ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ಬರಲ್ಲ ಒಬ್ಬರು ಯೂಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಯಾವೆಲ್ಲ ತೊಂದರೆಗಳು ಕಾಡುತ್ತೆ ನೋಡಿ. ಕೂದಲಿಗೆ ಹೇರ್ ಡೈ ಹಚ್ಚುವವರೇ ಎಚ್ಚರವನ್ನು ವಹಿಸಬೇಕಾಗತ್ತೆ. ಯುವತಿಯಲ್ಲಿ ಅಪಾಯಕಾರಿ ಮೂತ್ರಪಿಂಡ ಕಾಯಿಲೆ ಕೂಡ ಪತ್ತೆಯಾಗಿದೆ. ಡೈನಲ್ಲಿರುವಂತಹ ಅಪಾಯಕಾರಿ ರಾಸಾಯನಿಕಗಳಿಂದ ಯುವತಿಯೊಬ್ಬಳಿಗೆ ಅಪಾಯಕಾರಿ ಕಾಯಿಲೆ ಪತ್ತೆಯಾಗಿದೆ. ಯುವತಿ ತನ್ನ ಕಾಲುಗಳಲ್ಲಿ ಕೆಂಪು ಕರೆಗಳು, ಕೀಲು ನೋವು ಮತ್ತು ಹೊಟ್ಟೆ ಸೆಳೆತದಂತಹ ಸಮಸ್ಯೆಗಳನ್ನು ಅನುಭವಿಸಲು ಪ್ರಾರಂಭ ಮಾಡ್ತಾಳೆ. ಅನೇಕ ಜನರು ತಮ್ಮ ನೆಚ್ಚಿನ ಸೆಲೆಬ್ರಿಟಿಗಳಂತೆ ಕಾಣಬೇಕು ಅಂತ ಹೇಳಿ ತುಂಬ ಜನ ಆಸೆ ಪಡ್ತಿರ್ತಾರೆ. ಅವರು ತಮ್ಮ ಕೂದಲನ್ನು ಅವರಂತೆ ಸ್ಟೈಲ್ ಮಾಡಬೇಕು, ಅವರಂತೆ ಉಡುಗೆಯನ್ನು ತೊಡಬೇಕು, ಅವರಂತೆ ಮೇಕಪ್ ಮಾಡಬೇಕು ಅಂತ ಹೇಳಿ ತುಂಬ ಜನ ಕೂಡ ಬಯಸ್ತಿರ್ತಾರೆ. ಸೊ ಹಾಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಅವರು ತಮ್ಮ ನೋಟವನ್ನು ಸಾಧಿಸಲು ಏನು ಬೇಕಾದರೂ ಕೂಡ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಆದರೆ ಅಂತಹ ಗೀಳು ಕೆಲವೊಮ್ಮೆ ನಿಮಗೆ ವಿಪತ್ತಾಗಬಹುದು. ನೋಡಿ, ಚೀನಾದಲ್ಲಿ 20 ವರ್ಷದ ಯುವತಿಯೊಬ್ಬಳು ತನ್ನ ನೆಚ್ಚಿನ ಸೆಲೆಬ್ರಿಟಿಯನ್ನ ಹೋಲುವಂತೆ ತನ್ನ ಕೂದಲಿಗೆ ಬಣ್ಣ ಹಾಕಿದ್ಲು. ತನ್ನ ಕೂದಲು ತನ್ನಂತೆಯೇ ಕಾಣಬೇಕು ಅಂತ ಹೇಳಿ ಅವಳು ಬಯಸಿದ್ಲು. ಡೈ ಅವಳಿಗೆ ಗಂಭೀರ ಮೂತ್ರಪಿಂಡ ಕಾಯಿಲೆಯನ್ನ ಉಂಟು ಮಾಡಿತು. ಹೌದು, ಇದು ಖಂಡಿತವಾಗಿಯೂ ಆಘಾತಕಾರಿ. ಆದರೆ ಇದು ಸಂಭವಿಸಿದೆ ಮತ್ತು ಕಾರಣ ಡೈನಲ್ಲಿರುವಂತಹ ಅಪಾಯಕಾರಿ ಕೆಮಿಕಲ್ಸ್ಗಳು. ಡೈ ಪಡೆದ ಕೆಲವು ದಿನಗಳ ನಂತರ ಕೆವಲ್ ಎಂಬ ಈ ಮಹಿಳೆ ತನ್ನ ಕಾಲುಗಳಲ್ಲಿ ಕೆಂಪು ಕಲೆಗಳು, ಕೀಲು ನೋವು ಮತ್ತು ಹೊಟ್ಟೆ ಸೆಳೆತದಂತಹ ಸಮಸ್ಯೆಗಳನ್ನು ಅನುಭವಿಸಲು ಪ್ರಾರಂಭ ಮಾಡ್ತಾಳೆ. ಸೊ ಪರೀಕ್ಷೆಯ ನಂತರ ವೈದ್ಯರು ಅವಳಿಗೆ ಮೂತ್ರಪಿಂಡದ ಉರಿಯೂತವನ್ನು ಪತ್ತೆ ಹಚ್ಚುತ್ತಾರೆ. ಸೌಂದರ್ಯ ಉತ್ಪನ್ನಗಳಲ್ಲಿರುವಂತಹ ರಾಸಾಯನಿಕ ನಿಮ್ಮ ಆರೋಗ್ಯಕ್ಕೆ ಮೌನವಾಗಿ ಹಾನಿ ಮಾಡುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಬಣ್ಣ ಬಳಿಯುವುದು ದುಬಾರಿಯಾಗಿದೆ. ನೋಡಿ, ಡಾಕ್ಟರ್ ಟಾವು ಚೆನ್ಯಾಂಗ್ ಅವರ ಪ್ರಕಾರ ಈ ಮಹಿಳೆ ಪ್ರತಿ ತಿಂಗಳು ಸಲೂನ್ಗೆ ಭೇಟಿ ಕೊಡ್ತಾ ಇದ್ರಂತೆ ಮತ್ತು ತನ್ನ ನೆಚ್ಚಿನ ಸೆಲೆಬ್ರಿಟಿಯಂತೆ ತನ್ನ ಕೂದಲಿಗೆ ಬಣ್ಣ ಹಾಕ್ಕೊಳ್ತಾ ಇದ್ರಂತೆ. ಅವರು ಇದನ್ನು ಆಗಾಗ ಮಾಡ್ತಾ ಇದ್ರು. ಹೇರ್ ಡೈನಲ್ಲಿರುವಂತಹ ಹಾನಿಕಾರಕ ಪದಾರ್ಥಗಳು ಮೂತ್ರಪಿಂಡದ ಕಾಯಿಲೆಗೆ ಕಾರಣವಾಯಿತು. ಸೊ ಹೇರ್ ಡೈನಲ್ಲಿರುವಂತಹ ಹಾನಿಕಾರಕ ಪದಾರ್ಥಗಳು ಅನ್ನೋದು ಗೊತ್ತಾಯಿತು. ಸೊ ಕೂದಲಿನ ಬಣ್ಣಗಳು ಹೆಚ್ಚಾಗಿ ಆರೋಗ್ಯಕ್ಕೆ ಅಪಾಯಕಾರಿಯಾದಂಥ ಹಾನಿಕಾರಕ ಪದಾರ್ಥಗಳನ್ನು ಹೊಂದಿರುತ್ತೆ ಅಂಥೇಳಿ ಡಾಕ್ಟರ್ ಟಾವು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅನೇಕ ಹೇರ್ ಡೈಗಳು ಸೀಸಾ ಮತ್ತು ಪಾದರಸವನ್ನು ಹೊಂದಿರುತ್ತೆ. ಇದು ಮೂತ್ರಪಿಂಡಗಳು ಮತ್ತು ಶ್ವಾಸಕೋಶಗಳನ್ನು ಹಾನಿಗೊಳಿಸುತ್ತದೆ ಅಂಥೇಳಿ ಕ್ಯಾನ್ಸರ್ ಅಪಾಯವನ್ನು ಕೂಡ ಹೆಚ್ಚಿಸುತ್ತೆ. ಸೊ ಕ್ಯಾನ್ಸರ್ ಅಪಾಯ ಕೂಡ ಬರಬಹುದು. ಯಾರೆಲ್ಲ ಹೇರ್ ಡೈಯನ್ನು ಯೂಸ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಕ್ಯಾನ್ಸರ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸೊ ಆಗಾಗ ಕೂದಲಿಗೆ ಬಣ್ಣ ಹಾಕೋದ್ರಿಂದ ಈ ಹಾನಿಕಾರಕ ಕೆಮಿಕಲ್ಸ್ಗಳಿಗೆ ಒಡ್ಡಿಕೊಳ್ಳುವಂತಹ ಅಪಾಯ ಹೆಚ್ಚಾಗುತ್ತೆ ಅಂತ ಹೇಳಿ ವೈದ್ಯರು ಕೂಡ ವಿವರಿಸಿದ್ದಾರೆ. ಸೊ ಹೇರ್ ಡೈಗಳಿಂದ ಸೀಸಾ ಮತ್ತು ಪಾದರಸವು ಮೂತ್ರಪಿಂಡಗಳು ಮತ್ತು ಶ್ವಾಸಕೋಶಗಳಿಗೆ ಹಾನಿ ಮಾಡುವುದಲ್ಲದೆ ನಿಮ್ಮನ್ನು ಕ್ಯಾನ್ಸರ್ಗೆ ತಳ್ಳಬಹುದು. ಸೊ ಕೂದಲು ಬಣ್ಣವು ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅನ್ನುವಂತಹ ಪ್ರಶ್ನೆಯು ಮೂತ್ರಕೋಶ ಕ್ಯಾನ್ಸರ್ ಆಗಿರ್ಬೋದು, ಸ್ತನ ಕ್ಯಾನ್ಸರ್ ಆಗ್ಬೋದು, ಲ್ಯುಕೇಮಿಯಾ ಮತ್ತು ಲಿಂಫೋಮಾ ಸೇರಿದಂತೆ ವಿವಿಧ ಕ್ಯಾನ್ಸರ್ಗಳಿಗೆ ಅದರ ಸಂಭಾವ್ಯ ಸಂಬಂಧಗಳು ತನಿಖೆ ಮಾಡುವಂಥ ಹಲವಾರು ಅಧ್ಯಯನಗಳ ಕೇಂದ್ರಬಿಂದುವಾಗಿದೆ. ಕೂದಲು ಬಣ್ಣಕ್ಕೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ ವಿಧಗಳು. ಮೂತ್ರಕೋಶ ಕ್ಯಾನ್ಸರ್. ಕೂದಲು ಬಣ್ಣ ಬಳಕೆಗೆ ಸಂಬಂಧಪಟ್ಟಂತೆ ಮೂತ್ರಕೋಶ ಕ್ಯಾನ್ಸರ್ ಹೆಚ್ಚು ಅಧ್ಯಯನ ಮಾಡಲಾದಂತಹ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ. ಸೊ ಕೆಲವು ಅಧ್ಯಯನಗಳು ಶಾಶ್ವತ ಕೂದಲು ಬಣ್ಣಗಳನ್ನು ಆಗಾಗ ಬಳಸ್ತಾ ಇರ್ತಾರೆ, ಅಪಾಯದಲ್ಲಿ ಸ್ವಲ್ಪ ಹೆಚ್ಚಳ ಕಂಡು ಬರಬಹುದು ಅಂತ ಹೇಳಿ ಸೂಚನೆ ಕೊಡುತ್ತೆ. ಸೊ ಬಣ್ಣಗಳಲ್ಲಿರುವಂತಹ ರಾಸಾಯನಿಕಗಳು ಏನು ಕೆಮಿಕಲ್ಸ್ ಇದಾವೆ ಚರ್ಮದ ಮೂಲಕ ಹೀರಲ್ಪಡುತ್ತೆ ಮತ್ತು ಮೂತ್ರಕೋಶಕ್ಕೆ ಹಾದು ಹೋಗುತ್ತೆ. ಅಲ್ಲಿ ನಾವು ಸಂಭಾವ್ಯವಾಗಿ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಒಂದು ಕಡೆ ಸ್ತನ ಕ್ಯಾನ್ಸರ್ ನೋಡಬಹುದು. ಸೊ ಸ್ತನ ಕ್ಯಾನ್ಸರ್ ಕೂಡ ಈ ಕೂದಲು ಬಣ್ಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಧವಾಗಿದೆ. ಸಂಶೋಧನೆಯು ವಿಭಿನ್ನ ಫಲಿತಾಂಶಗಳನ್ನು ಕೂಡ ತೋರಿಸುತ್ತದೆ. ಸೊ ಕೆಲವು ಅಧ್ಯಯನಗಳು ಸಂಭಾವ್ಯ ಅಪಾಯವನ್ನು ಸೂಚಿಸುತ್ತವೆ ಮತ್ತು ಇತರಗಳಲ್ಲಿ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿ ಕಂಡುಕೊಳ್ಳುತ್ತದೆ. ಸೊ ಹಾರ್ಮೋನ್ಗಳ ಅಂಶಗಳು ಮತ್ತು ಆನುವಂಶಿಕ ಪ್ರವೃತ್ತಿಯು ಸಾಮಾನ್ಯವಾಗಿ ಸಂಶೋಧನೆಗಳನ್ನು ಸಂಕೀರ್ಣಗೊಳಿಸುತ್ತದೆ. ಸೊ ಲ್ಯುಕೇಮಿಯಾ ಎಂಬ ಒಂದು ರೀತಿಯ ರಕ್ತ ಕ್ಯಾನ್ಸರ್ ಅದು ಕೂದಲು ಬಣ್ಣ ಬಳಕೆಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಲಾಗಿದೆ. ಸೊ ಕೆಲವು ಅಧ್ಯಯನಗಳು ಕೂದಲು ಬಣ್ಣ ಬಳಕೆಗೂ ವಿಶೇಷವಾಗಿ 1980ಕ್ಕಿಂತ ಮೊದಲು ಕೂದಲು ಬಣ್ಣವನ್ನು ಬಳಸಲು 1980ಕ್ಕಿಂತ ಮೊದಲು ಕೂದಲು ಬಣ್ಣವನ್ನು ಬಳಸಲು ಪ್ರಾರಂಭ ಮಾಡಿದವರಿಗೆ ಈ ಸಂಭವನೀಯ ಸಂಬಂಧವನ್ನು ಸೂಚಿಸಿವೆ. ಯಾಕಂತಂದ್ರೆ ಹಳೆಯ ಸೂತ್ರೀಕರಣಗಳು ಹೆಚ್ಚು ಹಾನಿಕಾರಕ ರಾಸಾಯನಿಕಗಳನ್ನು ಒಳಗೊಂಡಿರುತ್ತವೆ. ಶಾಶ್ವತ ಕೂದಲು ಬಣ್ಣಗಳು ವರ್ಸಸ್ ತಾತ್ಕಾಲಿಕ ಕೂದಲು ಬಣ್ಣಗಳು ನೋಡೋದಾದ್ರೆ, ಈಗ ಶಾಶ್ವತ ಬಣ್ಣಗಳು ಹೆಚ್ಚಾಗಿ ಅಮೋನಿಯಾ ಮತ್ತು ಹೈಡ್ರೋಜನ್
ಪೆರಾಕ್ಸೈಡ್ ಅನ್ನು ಕೂದಲಿನ ಬುಡವನ್ನು ತೆರೆಯಲು ಬಳಸುತ್ತವೆ. ಸೊ ಇದರಿಂದಾಗಿ ಬಣ್ಣವನ್ನು ಆಳವಾಗಿ ಭೇದಿಸುತ್ತದೆ. ಮತ್ತೊಂದೆಡೆ ತಾತ್ಕಾಲಿಕವಾಗಿ ಅಂದರೆ ಟೆಂಪರವರಿ ಬಣ್ಣಗಳು ಕೂದಲಿನ ಮೇಲ್ಮೈಯಲ್ಲಿ ಕುಳಿತು ಕೆಲವು ಶಾಂಪುಗಳ ನಂತರ ತೊಳೆಯಲ್ಪಡುತ್ತವೆ. ದೀರ್ಘಾಯುಷ್ಯದಲ್ಲಿ ವ್ಯತ್ಯಾಸವು ಕೂಡ ಬಳಸಿದ ನಂತರ ಈ ರಾಸಾಯನಿಕಗಳ ಪ್ರಕಾರಗಳಲ್ಲಿನ ವ್ಯತ್ಯಾಸವನ್ನು ಕೂಡ ಸಹ ಸೂಚಿಸುತ್ತದೆ. ನೀವು ಎಷ್ಟು ಬಾರಿ ನಿಮ್ಮ ಕೂದಲಿಗೆ ಬಣ್ಣ ಹಚ್ತೀರಿ ಅನ್ನೋದು ಅಪಾಯವನ್ನು ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರವನ್ನು ಕೂಡ ವಹಿಸುತ್ತೆ. ಸೊ ಮಾಸಿಕ ಅಥವಾ ಅಂದರೆ ಮಂತ್ಲಿ ಅಥವಾ ಹೆಚ್ಚು ಬಾರಿ ಕೂದಲಿಗೆ ಬಣ್ಣ ಹಚ್ಚುವವರಿಗೆ ಕಂಪೇರ್ ಮಾಡಿದರೆ ಸಾಂದರ್ಭಿಕ ಬಳಕೆದಾರರು ಸಾಮಾನ್ಯವಾಗಿ ಕಡಿಮೆ ಅಪಾಯವನ್ನು ಕೂಡ ಹೊಂದಿರ್ತಾರಂತೆ. ಸೊ ಕೂದಲು ಬಣ್ಣವಿದ ಶಾಶ್ವತ ಬಣ್ಣಗಳು ಸಾಮಾನ್ಯವಾಗಿ ಹೆಚ್ಚು ಪ್ರಬಲವಾಗಿರುತ್ತೆ ಮತ್ತು ತಾತ್ಕಾಲಿಕ ಅಥವಾ ಅರೆ ಶಾಶ್ವತ ಬಣ್ಣಗಳಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಅಪಾಯವನ್ನು ಕೂಡ ಉಂಟು ಮಾಡಬಹುದು. ನೀವು ಯಾವ ಪ್ರಕಾರವನ್ನು ಬಳಸ್ತೀರಿ, ಯಾವ ಹೇರ್ ಡೈಯನ್ನು ನೀವು ಯೂಸ್ ಮಾಡ್ತೀರಿ ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ.